ಎಷ್ಟೊಂದು ಜನ ಈಗ ಹೆಂಗಾಗ್ಬಿಟ್ಟಿದೆ ಅಂದರೆ ಆಯುರ್ವೇದ ಅನ್ನೋದನ್ನು ಬರೀ ಈ ಹೆಲ್ದಿ ಟಿಪ್ಸ್ಗಳಿಗೆ ಸೀಮಿತ ಮಾಡಿದ್ದಾರೆ. ಸೊ ಇವಾಗ ಯಾರೋ ಏನೋ ಅದು ಕ್ವಾಲಿಫೈಡ್ ಡಾಕ್ಟ್ರನ್ನು ಯಾರೋ ಗೊತ್ತಿಲ್ಲ, ಒಟ್ಟು ರಿಲೇಟೆಡ್ ಪೀಪಲ್ ಎಲ್ಲೋ ಗೂಗಲಲ್ಲಿ ಒಂದು ಇನ್ಫಾರ್ಮೇಷನ್ ತೊಗೋತಾರೆ, ಒಂದು ಕಾಂಪೋಸಿಷನ್ ಹೇಳ್ತಾರೆ, ಇದನ್ನು ಮಾಡಿದರೆ ಇದು ಹೆಲ್ಪ್ ಆಗುತ್ತೆ ಅಂತ. ಸೊ ತಪ್ಪಲ್ಲ ಅದು, ಬಟ್ಟು ಆ ಕಾಂಪೋಸಿಷನ್ ಡೆಫಿನೆಟ್ಲಿ ಅದು ಕೆಲಸ ಮಾಡ್ತಾ ಇರುತ್ತೆ, ಬಟ್ ಎಲ್ಲರಿಗೂ ಮಾಡಲ್ಲ ಅದು. ಈ ಒಂದು ಎಕ್ಸಾಂಪಲ್ ನಾನು ಹೇಳಬೇಕು ಅಂತಂದರೆ, ಸೊ ಏನು ಹೇಳ್ತಾರೆ, ಮಜ್ಜಿಗೆ ಇವ್ರು ಕುಡಿಬಾರ್ದು, ಕೆಮ್ಮು ನೆಗಡಿ ಇರೋರು ಮಜ್ಜಿಗೆ ಕುಡಿಬಾರ್ದು, ಶೀತ ಆಗುತ್ತೆ. ಒಪ್ಕೋತೀನಿ, ಎಲ್ಲರಿಗೂ ಅಲ್ಲ. ಸೊ ಕೆಲವೊಬ್ಬರಿಗೆ ಮಜ್ಜಿಗೆ ಅದು ಆ ಟೈಮಲ್ಲಿ ಬೇಕಾಗಿರುತ್ತೆ. ಸೊ ಹಾಗೆ ಸೊ ಕೆಲವೊಬ್ಬರಿಗೆ ಜಿಂಜರು ತುಂಬ ಒಳ್ಳೆಯದು, ಶುಂಠಿ, ಹಸಿ ಶುಂಠಿ ತಿಂದರೆ ಡೈಜೆಷನ್ನು ಚೆನ್ನಾಗಾಗುತ್ತೆ. ಆ್ಯಂಡ್ ಎಷ್ಟು ಮೊನ್ನೆ ಒಬ್ಬರು ಹಾಗೆ ಆಗಿತ್ತು, ಈ ಡ್ರೈ ಕಫ್ ಇದೆ, ಅದು ಇರಿಟೇಟಿವ್ ಕಫ್ ಅಂದರೆ ಈ ಕೆಲವೊಂದು ನ್ಯೂರೋಸ್ ಇದಾಗಿ ಇರಿಟೇಟಿವ್ ಬರ್ತಾ ಇರುತ್ತೆ. ಸೊ ಅಂಥದ್ರಲ್ಲಿ ಯಾರೋ ಹೇಳಿದಾರಂತೆ ಹನಿ ಆ್ಯಂಡ್ ಶುಂಠಿನ ಮಿಕ್ಸ್ ಮಾಡಿ ತೊಗೊಳ್ಳಿ, ಅದು ತೊಗೊಂಡ್ಮೇಲೆ ಕೆಮ್ಮು ಜಾಸ್ತಿ ಆಗಿದೆ. ಓಕೆ, ಇದು ಆಯುರ್ವೇದಿಕ್ ಟಿಪ್ಸಾ, ಒಪ್ಕೋತೀರಾ? ಬಟ್ ಅದನ್ನು ಎಫೆಕ್ಟ್ ಅವ್ರಿಗೆ ಆಯಿತಾ? ಬಟ್ ಅದೇ ಇನ್ನೊಬ್ಬರಿಗೆ ಎಫೆಕ್ಟ್ ಆಗಿದೆ, ಇವ್ರಿಗೆ ಯಾಕೆ ಆಗಲಿಲ್ಲ? ಅವರ ಪ್ರಕೃತಿ, ಅವರಲ್ಲಿರೋಂಥ ಈ ಡಿಸೀಸ್ ಕಂಡೀಷನ್ನೇ ಬೇರೆ ಇರುತ್ತೆ. ಇವ್ರಿಗಿರೋದು ನಾವು ಆಮೇಲೆ ಅದನ್ನು ರೂಲ್ ಔಟ್ ಮಾಡಿದಾಗ ಅವರಿಗೆ GERD ಅಂತ. GERD ಅಂತಂದರೆ ಗ್ಯಾಸ್ಟ್ರೋ ಯೂಸೋಫೇಜಲ್ ರಿಫ್ಲೆಕ್ಸ್ ಡಿಸಾರ್ಡರ್ ಅಂತ. ಅವ್ರಿಗೆ ಏನಂತಂದರೆ ಮಲ್ಕೊಂಡಾಗ ಕೆಮ್ಮುಗಳು ಜಾಸ್ತಿ ಬರೋಕ್ಕೆ ಶುರು ಆಗ್ತಿತ್ತು, ಕಫ ಬರ್ತಿರ್ಲಿಲ್ಲ, ಬರೀ ಡ್ರೈ ಕಫು. ಯಾಕೆ ಅಂದರೆ ನಾನು ಮಲ್ಕೊಂಡಾಗ ನನ್ನ ಸ್ಟಮಕಲ್ಲಿರೋಂಥ ಕೆಲವೊಂದು ಆ್ಯಸಿಡ್ಗಳು ಇಲ್ಲಿ ಗಂಟ್ಲಿಗೆ ಬಂದು ಅದು ಅಲ್ಲಿ ಇರಿಟೇಟ್ ಮಾಡಿ ಉರಿಯಾಗಿ ಅವರಿಗೆ ಕೆಮ್ಮು ಬರ್ತಾಯಿತ್ತು. ಸ್ವಲ್ಪ ನೀರು ಆ ಥರ ಕೋಲ್ಡ್ ಐಟಮ್ ಕುಡಿದಾಗ ಕಡಿಮೆ ಆಗ್ತಿತ್ತು. ಇದು ಅವರಿಗೆ ಆ ಡಿಸೀಸ್ ಏನು ಅಂತ ಗೊತ್ತಿಲ್ಲ. ಅವ್ರಿಗೇನು ಕೆಮ್ಮು ಅಷ್ಟೇ, ಅದು ಗಂಟ್ಲಲ್ಲಿ ಇರಿಟೇಷನ್ ಇದೆ, ಕಫ ಇರುತ್ತೆ, ಕ್ಲಿಯರ್ ಆಗುತ್ತೆ, ಜಿಂಜರು ಹನಿ ತಿನ್ನು. ಆ ಜಿಂಜರು ಹನಿ ತಿಂದಿದ್ದಕ್ಕೆ ಒಳಗಡೆ ಇರೋ ಗ್ಯಾಸ್ಟ್ರೈಟಿಸ್ ಮತ್ತಿಷ್ಟು ಜಾಸ್ತಿ ಆಗಿದೆ. ಅಂದರೆ ನಾನು ಹೇಳೋ ಕಾನ್ಸೆಪ್ಟ್ಗಳು ಹಿಂಗಿರುತ್ತೆ. ಸೊ ಇದನ್ನು ನಾವು ಸರಿನೋ ತಪ್ಪೋ ಯಾರು ಹೇಳಬೇಕದನ್ನ? ಸೊ ಆಯುರ್ವೇದನ ಈ ಥರ ತೊಗೊಳೋದಕ್ಕಿಂತ ಕರೆಕ್ಟಾಗಿ ಹೋಗಿ ತಿಳ್ಕೊಂಡು ನನ್ನ ಪ್ರಕೃತಿ ಮೊದಲು ತಿಳ್ಕೊಳ್ಳೋಣ, ಅದಾದಮೇಲೆ ನನಗೆ ಯಾವ ಸೂಟೇಬಲ್ ಮೆಡಿಸಿನ್ಸು, ಏನು ಮ್ಯಾನೇಜ್ ಮಾಡಬೇಕು, ಅಲ್ಲಿ ಡಾಕ್ಟರ್ಸ್ ಇರ್ತಾರೆ ಅಥವಾ ನ್ಯೂಟ್ರಿಷನಿಸ್ಟ್ ಇರ್ತಾರೆ, ಅವ್ರ ಹತ್ರ ಹೋಗಿ ಒಂದ್ಸರಿ ತಿಳ್ಕೊಳ್ಳೋದು ತಪ್ಪಿಲ್ಲ. ಬಟ್ ಎಲ್ಲರಿಗೂ ಈ ಫಿಂಗರ್ ಟಿಪ್ಪಲ್ಲೆಲ್ಲ ಬೇಕೀಗ. ಸೊ ಯಾರೋ ಒಬ್ರು ಏನೋ ಹೇಳ್ತಾರೆ, ಅದು ನಂಗೆ ಸೂಟೇಬಲ್ ಆಗುತ್ತೋ ಇಲ್ಲೋ ಅದನ್ನು ಫಾಲೋ ಮಾಡೋದು, ವರ್ಕ್ ಆಯಿತು ಇಲ್ಲ ಒಂಥರ ಲಾಟ್ರಿ ಇದ್ದಂಗೆ, ಅದು ಹತ್ತಿದರೆ ಒಳ್ಳೆಯದು, ಇಲ್ಲ ಅಂದರೆ ವೇಸ್ಟು. ಸೊ ಹಾಗೆ ಆಯುರ್ವೇದನ ಹಾಗೆ ಸೀಮಿತ ಮಾಡ್ಕೊಂಡಿದ್ದಾರೆ. ಅದು ಅನ್ಫಾರ್ಚುನೇಟ್ಲಿ ಅದು ತಪ್ಪು. ನಿಮಗೇನಾದರೂ ಆಯುರ್ವೇದಿಕ್ ನಾಲೆಜ್ಗಳು ಬೇಕಾ? ಸೊ ರಿಕ್ವೈರ್ಡ್ ಪೀಪಲ್ ಹತ್ರ ಹೋಗಿ ಡಿಸ್ಕಸ್ ಮಾಡ್ಕೊಳ್ಳಿ. ಸೊ ದೇ ವಿಲ್ ಗೈಡ್ ಯು. ಸೊ ನನ್ನ ಪ್ರಕೃತಿ ಯಾಕಂದರೆ ನನ್ನ ಪ್ರಕೃತಿನೇ ಬೇರೆ ಇದೆ, ನಿಮ್ಮ ಪ್ರಕೃತಿನೇ ಬೇರೆ ಇದೆ. ಒಂದೇ ಡಿಸೀಸ್ ನಮ್ಮಿಬ್ಬರಿಗೂ ಬಂದಿದ್ರು, ಅದರ ಟ್ರೀಟ್ಮೆಂಟ್ ಮ್ಯಾನೇಜ್ಮೆಂಟ್ ಆಯುರ್ವೇದದಲ್ಲಿ ಬೇರೆನೇ ಇದ್ದೇ ಇರುತ್ತೆ. ಸೊ ಅದನ್ನು ತಿಳ್ಕೊಂಡು ಕರೆಕ್ಟಾಗಿ ಒಂದು ಫಾಲೋ ಅಪ್ ಮಾಡಿದಾಗ ಡೆಫಿನೆಟಾಗಿ ಆಯುರ್ವೇದದ ಒಂದು ತುಂಬ ಒಳ್ಳೆ ರಿಸಲ್ಟ್ಸ್ಗಳು ಸಿಗುತ್ತೆ. ಯಾಕಂದರೆ ನಾವು ದಿನನಿತ್ಯ ನೋಡ್ತೀವಿ ಯಾರು ಫಾಲೋ ಮಾಡ್ತಾರೆ, ಯಾರು ಕರೆಕ್ಟಾಗಿ ಫಾಲೋ ಅಪ್ ಮಾಡ್ಕೊಂಡು ಹೋಗಿರ್ತಾರೆ, ಊಟದಲ್ಲಾಯಿತು, ಮೆಡಿಸಿನ್ನಲ್ಲಾಯಿತು, ಅವ್ರದ್ದು ಡ್ಯೂರೇಷನಲ್ಲಾಯಿತು. ಯಾಕಂದರೆ ಕೆಲವೊಂದನ್ನು ಲಾಂಗ್ ಟರ್ಮ್ ಕೊಡ್ತಾ ಇರ್ತೀವಿ ಇಮ್ಯುನಿಟಿ ಬೂಸ್ಟಿಂಗಿಗೆ, ಅದನ್ನು ಒಂದು ವಾರ 10 ದಿನ ತೊಗೊಂಡು ನಂಗೆ ರಿಸಲ್ಟ್ ಬಂದಿಲ್ಲ ಅಂತ ಬಿಟ್ಬಿಟ್ಟಿರ್ತಾರೆ. ಸೊ ಇಲ್ಲಿಂದ ಬರ್ಸ್ಕೊಂಡು ಹೋಗಿರ್ತಾರೆ, ನಾವು ಕೊಟ್ಟಿರೋ ಕೋರ್ಸು 1 ತಿಂಗಳು ಇರುತ್ತೆ, ತೊಗೊಂಡಿರೋದು 10 ದಿನ, ಯಾಕಂದರೆ ನಂಗೆ ಏನೂ ಚೇಂಜಸ್ ಆಗಿಲ್ಲ ಅಂತ ಬಿಟ್ಬಿಟ್ಟಿರ್ತಾರೆ. ಸೊ ಆಮೇಲೆ ಕೇಳಿದ್ರೆ ನಂಗೆ ಅದು ವರ್ಕೇ ಆಗಲಿಲ್ಲ. ಸೊ ಅಂದರೆ ಕಂಪ್ಲೀಟ್ಲಿ ದೇ ಕ್ಲೋಸ್ ದ ಬ್ಲಾಕ್ ಅದು ಡೋರ್ ಫಾರ್ ಆಯುರ್ವೇದ, ಯಾಕಂದರೆ ನಂಗೆ ವರ್ಕ್ ಆಗಲಿಲ್ಲ, ಯಾಕಂದರೆ ಅದ್ರದ್ದು ವೇನೇ ಬೇರೆ ಇದೆ ವರ್ಕ್ ಆಗೋಂಥದ್ದು. ಸೊ ಅದನ್ನೆಲ್ಲ ತಿಳ್ಕೊಬೇಕು. ತಿಳ್ಕೊಂಡು ಅದನ್ನು ಟ್ರೀಟ್ಮೆಂಟ್ ತೊಗೊಂಡಾಗ ಡೆಫಿನೆಟಾಗಿ ಆಯುರ್ವೇದನೂ ಒಂದು ಬೆಸ್ಟ್ ಮೆಡಿಸಿನ್ಸು, ಎಲ್ಲರಿಗೂ ಒಳ್ಳೆಯ ರೀತಿ ಇದನ್ನು ಕೊಡ್ಬೋದು ಅಂತ ಹೇಳ್ಬೋದು.